ಒಬ್ಬೊಬ್ಬರು ತುಂಬ ಲೇಟ್ ಮಾಡಿದ್ರು. ಹೆಂಗಂದರೆ 20 ನಿಮಿಷ ಅಪ್ಪ ಬಂದರು. ಬಾಪ ಹೇಳ್ಪ ಎಲ್ಲರಿಗೂ ತುಂಬ ಯುಗಾದಿ ಅಲ್ಲ, ಗಣೇಶ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷ ನಾನು ಹೇಳ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗಾನವಿ ವ್ಲಾಗ್ಸ್. ಸೊ ಗಣೇಶ ಹಬ್ಬ ಫೈನಲಿ ಬಂದೇ ಬಿಡ್ತು. ಸೊ ಹಬ್ಬ ಅಂದರೆ ಏನೇನು ಪ್ರಿಪ್ರೇಷನ್ ಇರುತ್ತೆ, ಹಬ್ಬ ಹೇಗೆಲ್ಲ ಆಗುತ್ತೆ ಅಂತ ಯೂಶ್ವಲಿ ಎಲ್ಲರಿಗೂ ಐಡಿಯಾ ಇರುತ್ತೆ. ಹೆಣ್ಮಕ್ಳಿಗಂತೂ ಹಬ್ಬ ಎಲ್ಲ ಗೊತ್ತೇ ಇರುತ್ತೆ. ಸೊ ಇಲ್ಲಿ ನಾವು ಅಷ್ಟೇ ಮುಂಚಿನ ದಿನ ಹಬ್ಬದ ಪ್ರಿಪ್ರೇಷನ್ ಮಾಡ್ಕೋತಿದ್ವಿ. 11 ಗಂಟೆ ಆಗಿದೆ, ನಮ್ಮ ಮಲಗಕ್ಕಿಲ್ಲ. ತಿರ್ಗಾ ಬೆಳಗ್ಗೆ 4:30 ಎದ್ರ ಮಾಡಿದ್ರ ಅಂತ ಇರ್ತಾರೆ. ಹೆಂಗೆಲ್ಲ ಕಣ್ಣಿಗೆಲ್ಲ ಇವಾಗ ಒಳಕೋಗ್ಬಿಟ್ಟೆ, ಸರಿಯಾಗಿ ನಿದ್ದೆ ಇಲ್ಲ. ನಿನ್ನೆ ರಾತ್ರಿನೂ ನಿದ್ದೆ ಇಲ್ಲ. ಇವತ್ತು ದೇವಸ್ಥಾನಕ್ಕೆ ಹೋಗಿದ್ವಿ. ಏನು ಮಾಡೋಕ್ಕಾಗಲ್ಲ, ಹಬ್ಬ ಕಂಟಿನ್ಯೂಸ್ಲಿ ಹಬ್ಬ. ಗೌರಿ ಹಬ್ಬಕ್ಕೆ 1 ತಿಂಗಳಾದ್ಮೇಲೆ ಮತ್ತೆ ಪಂಚಮಿ ತಾಯಿನ ನೋಡಕ್ಕೆ ಎಷ್ಟು ಜನ ಕೇಳ್ದಾರೋ ಬಂದಿಲ್ಲ ಅಂತ. ಅಂದರೆ ಹಂಗೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ವಿ, ನಡುವೆ ಹೋಗಿರಲಿಲ್ಲ. ಮತ್ತೆ ಇವಾಗ ನೆಕ್ಸ್ಟ್ ವೀಕಿಂದ ಮತ್ತೆ ಸೊ ನಾಳೆ ಗಣೇಶ ಹಬ್ಬ, ನಾಳೆ ಹಬ್ಬ ಹೇಗಾಗುತ್ತೆ. ರಂಗೋಲಿ ಇಷ್ಟೊಂದು ಚೆನ್ನಾಗಿ ಏನೆಲ್ಲ ಚೆನ್ನಾಗೇ ಬಂದೈತೆ. ಅದು ಬೆಳಗ್ಗೆ ಸೆಟ್ ಆದ್ಮೇಲೆ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಅಲ್ಲಿ ಯಾಕೆ ವಾಯ್ಸ್ ಓವರ್ ಸ್ಟಾಪ್ ಮಾಡಿದೆ ಅಂದರೆ, ನಾನಲ್ಲಿ ಹಂಗೆ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿದ್ದೆ. ಸೊ ಅದು ಹಂಗೆ ರಾಗಿ ಕೇಳಿಸ್ಕೊಂಡ್ಲಿ ಅಂತ ನಾನು ಅಲ್ಲಿಗೆ ಕಾನ್ವರ್ಸೇಷನ್ ಕಟ್ ಮಾಡಿ ಇವಾಗ ಓಕೆ ನೆಕ್ಸ್ಟ್ ದಿನ ಮುಂಚಿನ ದಿನ ರಂಗೋಲಿ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡ್ವಿ. ನಮ್ಗೆ ಒಂದೇ ಇದ್ದಿದ್ದು ಮಳೆ ಬಂದಿಲ್ಲ ಅಂದರೆ ಸಾಕು ಅಂತ. ಬಿಕಾಸ್ ಅಷ್ಟೆಲ್ಲ ಮಾಡಿ ರಾತ್ರಿ ಮಳೆ ಬಂದರೆ ನೆಕ್ಸ್ಟ್ ದಿನಕ್ಕೆ ಏನೂ ಇರಲ್ಲ, ಅದು ಇನ್ನೊಂದು ಥರ ಬೇಜಾರಾಗಿಬಿಡುತ್ತೆ. ಬಟ್ ಥ್ಯಾಂಕ್ಫುಲಿ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಮಳೆ ಬರಲಿಲ್ಲ ಸದ್ಯ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಗಣೇಶ ಹಬ್ಬದ ದಿನ. ಮೊದಲಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರೂ ನಗ್ನಗ್ತಾ ಖುಷಿಯಾಗಿ ಜೀವನದಲ್ಲಿ ನೆಮ್ಮದಿಯಿಂದ ಇರಿ. ಸೊ ಬನ್ನಿ, ನಾನು ನಮ್ಮಪ್ಪ ಬೆಳಗ್ಗೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ತುಂಬ ಬೇಗ ಎದ್ದೇಳ್ತೀವಿ, ಲೈಕ್ 4 o'clock ಹಂಗೆ. ಬಟ್ ಗಣೇಶ ಹಬ್ಬ ಅಲ್ವಾ, ಗಣೇಶನ ಕೂರಿಸಿ ಅಂದರೆ ಬೇಗ ಮಾಡ್ಬೋದು. ವರಮಹಾಲಕ್ಷ್ಮಿಗೆ ಸ್ಯಾರಿ ಎಲ್ಲ ಡ್ರಾಪಿಂಗ್ಸ್ ಮಾಡಬೇಕು, ಬಟ್ ಗಣೇಶ ಹಬ್ಬಕ್ಕೆ ಅಷ್ಟೆಲ್ಲ ಕೆಲಸ ಇರಲ್ಲ. ಸೊ ನಾನು ಅಪ್ಪ 5 o'clock ಹಂಗೆ 4:30 5 o'clock ಹಂಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಅವರು ಡೆಕೋರೇಷನ್ ಅಂದರೆ ದೇವರಿಗೆ ಅಲಂಕಾರ ಆಗಿರ್ಬೋದು, ಟೇಬಲ್ ಅರೇಂಜ್ಮೆಂಟ್ಸು ಎಲ್ಲನೂ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಮ್ಮ ಸ್ನಾನ ಮಾಡ್ತಿದ್ರು. ಯೂಶ್ವಲಿ ಈ ನಡುವೆ ನಾನು ಬೇಗ ಎದ್ದೇಳೋದ್ರಿಂದ ನಾನು ಅಪ್ಪನೂ ಎಲ್ಲ ಸ್ಟಾರ್ಟ್ ಮಾಡ್ಕೋತೀವಿ, ಲೈಕ್ ಇಬ್ಬರು ಮಾಡ್ತಾ. ಅಪ್ಪ ಮನೇಲಿದ್ದರೆ ಅಂದರೆ ಅವರು ಬೆಳಗ್ಗೆ ಪೂಜೆ ಮುಗಿಸೇ ಕೆಲ್ಸಕ್ಕೆ ಹೋಗೋದು. ಸೊ ಅವ್ರು ಹೋಗೋಕ್ಕೆ ಮುಂಚೆ ನಮ್ಮ ಮನೇಲಿ ಪೂಜೆ ಆಗಿಬಿಡಬೇಕು. ಅದರಿಂದ ನಾವು ಬೇಗ ಪೂಜೆ ಮುಗಿಸ್ತೀವಿ, ಸೊ ದಟ್ ಅವ್ರ ಮನೇಲಿ ಪೂಜೆ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗಲಿ ಅಂತ. ಯಾಕಂದರೆ ನಮ್ಮಪ್ಪ ನಿಜವಾಗ್ಲೂ ಒಂದು ಸತಿ ಈಚೆಗೆ ಹೋದರೆ ಆಮೇಲೆ ಮನೆ ಇದೆ ಅನ್ನೋದೇ ಮರ್ತೋಗ್ಬಿಟ್ಟಿರ್ತಾರೆ. ಹೆಂಗೆ ಅಂದರೆ ಮತ್ತೆ ಅವ್ರು ನಾವು ಪೂಜೆಗೆ ಬನ್ನಿ ಅಂತ ಕರೆಯೋಕ್ಕೆ ಕಷ್ಟ. ಆ್ಯಂಡ್ ಮತ್ತೆ ಪೂಜೆ ಲೇಟ್ ಆದರೆ ಅದು ಇನ್ನೂ ಹಿಂಸೆ ಆಗುತ್ತೆ. ಸೊ ನಾವೇನು ಮಾಡ್ತೀವಿ, ಅವ್ರ ಮನೇಲಿದ್ದಾಗೆ ಎಲ್ಲ ಮುಗಿಸ್ಕೊಂಬಿಡೋಣ, ಸೊ ದಟ್ ನಮಗೂ ನೆಮ್ಮದಿರುತ್ತೆ. ಪೂಜೆ ಎಲ್ಲ ಆದಮೇಲೆ ಏನೇ ಕೆಲಸ ಇದ್ದರೂ ಅದು ಆಮೇಲೆ ಮಾಡ್ಕೋಬೋದು. ಟಿಫನ್ ಆಗಿರ್ಬೋದು, ಹಬ್ಬದ ಊಟ ಆಗಿರ್ಬೋದು, ಏನೇ ಆದರೂ ಆಮೇಲೆ ಮಾಡ್ಕೋಬೋದು ಅನ್ನೋದು ನಮಗೆ. ಯಾಕಂದರೆ ಹಬ್ಬದ ದಿನ ಪೂಜೆ ಮುಗಿಸ್ಕೊಂಡು ಅಪ್ಪ ಹೋದ್ಮೇಲೆ ಅವರು ಅಷ್ಟೇ ಎಲ್ಲೆಲ್ಲಿ ಊಟಕ್ಕೆ ಹೋಗ್ತಾರೆ ಅಂತ ನಮಗೂ ಗೊತ್ತಾಗಲ್ಲ. ಸೊ ಯೂಶ್ವಲಿ ಅಪ್ಪ ಫ್ರೆಂಡ್ಸ್ ಆಗಿರ್ಬೋದು ಯಾರಾದರೂ ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ತಾಯಿದ್ರು ನಮ್ಮ ಮನೆಗೆ. ಈ ಸತಿ ಯಾರೂ ಬರೋಕ್ಕಾಗಲಿಲ್ಲ, ಬಿಕಾಸ್ ಅವ್ರಿಗೆ ಬೇರೆ ಫಂಕ್ಷನ್ ಎಲ್ಲೋ ಇತ್ತು, ಸೊ ಅಲ್ಲಿ ಹೋಗಿದ್ರು. ಸೊ ಈ ಥರ ನಾವು ಬೆಳಗ್ಗೆ ಎದ್ದು ಯಾಕೆ ಇಷ್ಟು ಹೇಳಿದೆ ಅಂದರೆ, ನಾವು ಯೂಶ್ವಲಿ ಬೇಗ ಪೂಜೆ ಮಾಡ್ತೀವಲ್ವ, ಒಬ್ಬೊಬ್ರು ಒಂದೊಂದು ಟೈಮಿಗೆ ಪೂಜೆ ಮಾಡ್ತಾರೆ. ನಾವು ಇದೇ ಕಾರಣಕ್ಕೋಸ್ಕರ ಬೇಗನೆ ಪೂಜೆ ಮಾಡಿಬಿಡೋದು. ಆ್ಯಂಡ್ ನಮ್ಮಪ್ಪ ಲಾಜಿಕ್ ಏನಂದರೆ 6 o'clock 7 o'clock ಒಳಗಡೆ ಪೂಜೆ ಆಗಿಬಿಟ್ರೆ ಅವ್ರಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಸೊ ಇಲ್ಲಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಸೊ ನಾನು ಆಗಲೇ ಹೇಳ್ದಾಗೆ ಅಂದರೆ ಎಲ್ಲ ವೀಡಿಯೋಲು ಹೇಳ್ಕೊಂಡು ಬಂದಿರೋಗೆ ನಮ್ಮ ಮನೇಲಿ ಫಸ್ಟ್ ಪೂಜೆ ಮಾಡೋದು ನಮ್ಮ ಅಪ್ಪನೇ. ಸೊ ಬನ್ನಿ ಪೂಜೆ ಹೇಗಾಯಿತು ಅಂತ ಇವಾಗ ನೋಡ್ಕೊಂಡು ಹೋಗೋಣ. ತಟ್ಟೆ ಬೇರೆ ಮುಂದೆ ಕೇಳ್ಕೊ. ಮಂಡಿಗೆ ಸ್ಟ್ರೈಟ್ ಮಾಡಿ ನಿಲ್ಲಬೇಕು. ನೋಡಿ ಹೆಂಗೆ ಸೊಟ್ಟ ಕಾಲು ನೋಡು. ಇದು ಕೂಡ ಎಣ್ಣೆ ಕೂಡ ಹಚ್ಚಿಸ್ಕೊಬೇಕಾನೆ.
ಇದ್ರಲ್ಲಿ ಇಲ್ಲ ತಗೊಂತ ಇದ್ದೆ ಹೌದು ನೀವು ಗೊತ್ತಿನಾ ಇಲ್ಲ ಅವನ ಕೊಟ್ಟನಾ ಹೌದು ನಮ್ಮಲ್ಲಿ ಕೊಟ್ಟ ಪಾಸ್ಪೋರ್ಟ್ ಮನೆ ಕೊಟ್ಟು ಕೊಡಬಾರ ನೀನು ಇಲ್ಲ ಬೇಕು ಮೇಡಮ್ ಇಬ್ಬರು ಮತ್ತೆ ಹೊಡಿಯೋಬಿಟ್ಟೆ ಇಲ್ಲ ಬೇಕು ಆ ಕಾಸೆಲ್ಲ ಬರೀ ಓದ್ತಾರೆ ಸೊ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಾದಮೇಲೆ ಇದು ಏನದು ಅರ್ಶಿಣದ ದಾರ ಕಟ್ಕೋತಾರಲ್ಲ ಹೂವು ಜೊತೆ, ಇದಂತೂ ನಂಗೆ ತುಂಬಾ ಇಷ್ಟ. ಯಾಕಂತ ಗೊತ್ತಿಲ್ಲ, ಅದೊಂಥರ ಹಬ್ಬದ ದಿನ ಅದು ಕಟ್ಕೊಂಡ್ರೆ ಒಂದು ಹಬ್ಬ ಮಾಡಿದ್ದೀವಿ ಅನ್ನೋ ಫೀಲಿಂಗ್ ಅಂತ ನನಗನ್ಸುತ್ತೆ. ಆ್ಯಂಡ್ ಅದು ಏನಂದರೆ ಅದು ಇಡೀ ದಿನ ಇರುತ್ತೆ. ಬೇಕಾದ್ರೆ ನಾನು ನಿಮಗೆ ವ್ಲಾಗ್ ಮುಗಿಸ್ಬೇಕಾದ್ರೆ ಎಂಡಲ್ಲಿ ಕೂಡ ತೋರಿಸ್ತೀನಿ. ನಿಜವಾಗ್ಲೂ ಅದು ಎಷ್ಟು ಖುಷಿ ಆ್ಯಂಡ್ ಎಷ್ಟು ಸಮಾಧಾನ ಕೊಡುತ್ತೆ ಅಂದರೆ, ಇಡೀ ದಿನ ಅದು ನಾನು ತೆಗಿಯೋವರೆಗೂ ಹೂವು ಕೂಡ ಬಿದ್ದಿರಲ್ಲ. ಸೊ ತುಂಬ ಖುಷಿ ನನಗಿದು. ಸೊ ಅದಾದಮೇಲೆ ಸಿನ್ಸ್ ಬೇಗನೆ ಪೂಜೆ ಆಗಿದ್ದರಿಂದ ನಾನು ಅಮ್ಮ ನಾಗರಿಗೆ ತಣಿ ಏರ್ಕೊಂಡು ಬರೋಣ ಅಂತ ಡಿಸೈಡ್ ಆದ್ವಿ. ಬಿಕಾಸ್ ಆಮೇಲೆ ಹೋಗೋಕ್ಕೆ ಲೇಟ್ ಆಗುತ್ತೆ, ಅವ್ರಿಗೂ ಟಿಫಿನ್ ಮಾಡಬೇಕು, ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಏನು ಮಾಡಿದ್ವಿ, ಬೆಳಗ್ಗೆ ಬೇಗನೆ ಹೋಗೋಣ ಅಂತ 8:15 ಹಂಗೇನೋ ಹೊರಟ್ಬಿಟ್ವಿ ನಾವು. ಹೊರಟು ಅಲ್ಲಿ ನೋಡಿದ್ರೆ ಹೆವಿ ಜನ ಇದ್ದರು, ಸಿಕ್ಕಾಪಟ್ಟೆ ಜನ. ಆ್ಯಂಡ್ ತುಂಬ ಟೈಮ್ ತೊಗೋತಿದ್ರು ಮಾಡೋಕ್ಕೆ. ಲಿಟ್ರಲಿ ಒಬ್ಬೊಬ್ಬರಂತೂ 15 ಮಿನಿಟ್ಸ್ 20 ಮಿನಿಟ್ಸ್ ಒಬ್ಬೊಬ್ಬರು ಪೂಜೆ ಮಾಡೋಕ್ಕೆ ವೆಯ್ಟ್ ಮಾಡಿ 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 ತುಂಬ ಲೇಟ್ ಆಯಿತು. ಬಟ್ ನೆಮ್ಮದಿಯಾಗಿ ಪೂಜೆ ಮಾಡಿದ್ವಿ. ನಾವು ಬೇಗನೆ ಮಾಡಿದ್ವಿ, ನಾವು ಹೇಳ್ಕೋಬೇಕು ಅಂತಲ್ಲ, ನಿಜವಾಗ್ಲೂ ಬೇಗ ಮಾಡಿದ್ವಿ, ನೆಮ್ಮದಿಯಾಗಿ ಪೂಜೆ ಮಾಡಿದ್ವಿ. ನಮಗೂ ತೃಪ್ತಿ ಆಯಿತು. ಅದಾದಮೇಲೆ ಅಲ್ಲೇ 5 ಜನ ಮುತ್ತೈದೆಯರಿಗೆ ಅಮ್ಮ ಅರಿಶಿನ ಕುಂಕುಮ ಕೂಡ ಕೊಟ್ಟರು. ಅರಿಶಿನ ಕುಂಕುಮ ಕೊಡೋದು ಒಂಥರ ಒಳ್ಳೆ ಸಂಪ್ರದಾಯ ಅಂತಲೇ ಹೇಳ್ಬೋದು. ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆಯದು ವಿಶ್ ಮಾಡೋದ್ರಿಂದ ಅಂತ, ಸೌಭಾಗ್ಯವತಿಯಾಗಿರಲಿ ಅಂತ ಅರಿಶಿನ ಕುಂಕುಮ ಕೊಡ್ತಾರೆ. ಸೊ ಯೂಶ್ವಲಿ ಮನೇಲಿ ಕೊಡೋದು ಕಾಮನ್ನು, ಬಟ್ ಅಲ್ಲೇ ಕೊಟ್ಟಿದ್ದು ತುಂಬ ಜನ ಇದ್ರಲ್ಲ, ಅದರಲ್ಲೊಂದು 5 ಜನಕ್ಕೆ ಯಾರ್ಯಾರ್ದೆಲ್ಲ ಪೂಜೆ ಆಗಿತ್ತು ಅವ್ರಿಗೆಲ್ಲ ಅಮ್ಮ ಅಲ್ಲೇ ಅರಿಶಿನ ಕುಂಕುಮ ಕೊಟ್ಟರು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಆಮೇಲೆ ಮನೆಗೆ ಬಂದಿದ್ದು. ಸೊ ಮನೆಗೆ ಬಂದಮೇಲೆ ಏನಾಯಿತು ನೀವೇ ನೋಡಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು 8:15 ಹೋಗಿದ್ದು ನಾವು. ಇವಾಗ 10 ಗಂಟೆ ಟೈಮು. ನಮ್ಮ ಮನೆಯಿಂದ ದೇವಸ್ಥಾನ 5 ನಿಮಿಷ. ಆದರೆ ಅಲ್ಲಿದ್ದಿದ್ದ ರಶ್ಗೆ ಎಲ್ಲರೂ ಗಣೇಶ ಹಬ್ಬದ ದಿನವೇ ನಾಗರಕಲ್ಲಕ್ಕೆ ತಣಿ ಇರ್ತಿದ್ದಾರೆ. ಸೊ ಅಲ್ಲಿದ್ದಿದ್ದ ರಶ್ಗೆ ತುಂಬ ಟೈಮ್ ತೊಗೋತು, ಕ್ಯೂವಲ್ಲೇ ಟೈಮ್ ತೊಗೋತು. ನಾವು ಪೂಜೆನೂ ಬೇಗ ಮಾಡಿದ್ವಿ, ಬಸ್ ತುಂಬ ಜನ ವೆಯ್ಟ್ ಮಾಡ್ತಿರ್ತಾರೆ, ಯಾರಿಗೂ ತೊಂದರೆ ಆಗಬಾರ್ದಲ್ಲ ಅದಕ್ಕೋಸ್ಕರ. ಬಟ್ ಆದರೆ ಒಬ್ಬೊಬ್ಬರು ತುಂಬ ಲೇಟ್ ಮಾಡಿದ್ರು. ಹೆಂಗಂದರೆ 20 ನಿಮಿಷ ಒಬ್ಬೊಬ್ಬರೇ ಪೂಜೆ ಮಾಡ್ತಿದ್ರೆ ಹೆಂಗೆ ಹೇಳಿ, ತುಂಬ ಲೇಟ್ ಆಗಿಬಿಡುತ್ತೆ. ಬಟ್ ಎಲ್ಲರಿಗೂ ಅನುಕೂಲ ಆಗೋ ಥರ ಮಾಡಬೇಕು. ಸೊ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ನೆಮ್ಮದಿಯಾಗಿ ಪೂಜೆ ಮಾಡಿದ್ವಿ. ಅದೊಂದು ಖುಷಿ ಇದೆ, ಆ ದೇವರಿಗೆ ನೆಮ್ಮದಿಯಾಗಿ ಪೂಜೆ ಮಾಡಿದ್ಮೇಲೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ. ಸೊ ಆ ಥರ. ಸೊ ಅದೇ ಥರ ಬ್ಲೆಸ್ಡ್ ಫೀಲಿಂಗ್ ಕೂಡ ಇದೆ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಸೊ ಅಲ್ಲೇ ನೀವು ಆವಾಗಲೇ ನಾನು ಕ್ಲಿಪ್ಪಿಂಗೆಲ್ಲ ಹಾಕಿದ್ದೆ. ನಮ್ಮಮ್ಮ ಅರಿಶಿನ ಕುಂಕುಮ ಕೊಡ್ತಿದ್ರು ಮುತ್ತೈದೆಯರಿಗೆ. ಅವ್ರಿಗೆ ಅದೇನೋ ಖುಷಿ ಆಯಿತು. ಅಲ್ಲಿ ಎಲ್ಲರಿಗೂ ಕೊಟ್ಟಿದ್ದು, ಯೂಶ್ವಲಿ ಮನೇಲಿ ಕೊಡ್ತಾರೆ, ಬಟ್ ಅಲ್ಲಿ ಕೊಟ್ಟಿದ್ದು ಅವ್ರಿಗೆ ಇನ್ನೂ ಸಮಾಧಾನ ಆಯಿತು. ಸೊ ಹೀಗೆ ಚೆನ್ನಾಗಿತ್ತು ಬೆಳಗ್ಗೆಯಿಂದ. ಆ್ಯಂಡ್ ನಮ್ಮ ಗಣೇಶನ ಪೂಜೆನೂ ಬೆಳಗ್ಗೆ ಚೆನ್ನಾಗಾಯಿತು. ಅಪ್ಪ ಪೂಜೆ ಎಲ್ಲ ಮಾಡಿ ಕೆಲ್ಸಕ್ಕೆ ಹೋದರು. ನಾವು ಅದೆಲ್ಲ ಮುಗಿಸ್ಕೊಂಡು ಕಾಫಿ ಕುಡಿದು ನಾಗರಿಗೆ ತನಿ ಎತ್ಕೊಂಬರಕ್ಕೆ ಹೋಗಿದ್ವಿ. ಇವಾಗ ಇನ್ನೂ ಟಿಫನ್ ಇಲ್ಲ. ನಮ್ಮಮ್ಮ ಪಾಪ ಇವಾಗ ಮಾಡಬೇಕು, ಅವ್ರಿಗೂ ಮಾಡಿ ಎಲ್ಲನೂ ಬ್ಯಾಕ್ ಟು ಬ್ಯಾಕ್ ಮಾಡ್ತಾನೆ ಇದ್ದಾರೆ ಪಾಪ. ಸೊ ಇವಾಗ ಅವರು ಟಿಫನ್ ರೆಡಿ ಮಾಡಬೇಕು. ಏನು ಮಾಡ್ತಾರೆ ಅಂತ ಬಿಸಿಬೇಳೆ ಬಾತ್ ಅಂತ ಅಂದ್ಕೊಂಡಿದ್ದೀವಿ. ಸೊ ಟಿಫನ್ ಎಲ್ಲ ರೆಡಿ ಮಾಡಿದ್ಮೇಲೆ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಷ್ಟೇ. ಆ್ಯಂಡ್ ಆ್ಯಕ್ಚುಲಿ ನಾನು ಟೇಲರ್ ಶಾಪ್ಗೆ ಹೋಗಬೇಕು ನನ್ನ ಬಟ್ಟೆ ತೊಗೊಂಬರೋಕ್ಕೆ. ಸೊ ಅದನ್ನು ತೊಗೊಂಡು ಬಂದಮೇಲೆ ನೆಕ್ಸ್ಟ್ ಇಡೀ ದಿನ ಹೇಗೆ ಹೋಗುತ್ತೆ ಅಂತ ನೀವು ಈ ವಿಡಿಯೋ ನೋಡ್ಬೋದು. ನನ್ನ ತಂಗಿ ನೋಡಿ ಗೈಸ್ ಏನು ಹುಡುಕ್ತಾ ಇದೆಯಾ? ಸೊ ರಿಮೋಟ್ ಟಿ ವಿ ಅಷ್ಟೇ, ನೋಡೇ ಸಾಕಾಯ್ತು. ಸೊ ಎಲ್ಲ ಚೆನ್ನಾಗಾಯಿತು, ನಮಗೆ ತುಂಬಾ ಸಮಾಧಾನ ಆಯಿತು. ಸೊ ಇಡೀ ದಿನ ಹೇಗಾಗುತ್ತೆ ಅಂತ ನೋಡ್ತಾ. ನಮ್ಮಮ್ಮ ಬಿಸಿಬೇಳೆ ಬಾತು, ಮೊಸರನ್ನ, ಇದೇನಂತಾರೆ ಹೇಳು, ದೇವ್ರಿಗೆ ಇಷ್ಟ ಅಲ್ಲ, ಕಾಬುಲ್ ಉಸ್ಲಿ, ಕಡಲೆಕಾಳು ಉಸ್ಲಿ, ಕೇಸರಿ ಬಾತ್, ಕಾಳೆ ಅಂದಿದ್ದು. ನಮ್ಮಮ್ಮ ಒಂದು ಮಾಡಲಿಕ್ಕೆ ಇಷ್ಟು ಮಾಡಿದ್ದಾರೆ. ಅಷ್ಟು ಪಟ 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 ಅಂತ 10-20ರಿಂದ 11 ಗಂಟೆ ಅಷ್ಟರಲ್ಲಿ ಇಷ್ಟು ರೆಡಿ, ಹಾಫ್ ಆನ್ ಅವರಲ್ಲಿ. ನಾನು ಅಷ್ಟರಲ್ಲಿ ಹೋಗಿ ಬ್ಲೌಸು ನನ್ನ ತಂಗಿಗೆ ಬಟ್ಟೆ ಎಲ್ಲ ತೊಗೊಂಡು ಬಂದೆ ಗೈಸ್. ಅಷ್ಟರಲ್ಲಿ ನೋಡಿ ಎಲ್ಲ ರೆಡಿ ಇದೆ. ಸೊ ತಿನ್ಬೇಕು ಇವಾಗ, ತಿನ್ನೋಣ ಟೇಸ್ಟ್ ಹೇಗಿದೆ ಅಂತ. ಆಬ್ವಿಯಸ್ಲಿ ಚೆನ್ನಾಗಿ ಮಾಡ್ತಾರೆ ಅಮ್ಮ. ಸೊ ಟಿಫನ್ ರೆಡಿ ಇದೆ, 11 ಗಂಟೆ ಆಗಿದೆ. ಸೊ ಪಟಾಪಟ್ ತಿನ್ಬಿಡ್ಬೇಕು.
ಸೊ ನೀವು ಬೆಳಿಗ್ಗೆ ಕ್ಲಿಪ್ಪಿಂಗ್ ಆದಮೇಲೆ ಇದೇನಪ್ಪ ಡೈರೆಕ್ಟ್ ಮಧ್ಯಾಹ್ನ ಏನೂ ಮಾಡಿಲ್ವಾ ಅಂತ ಯೋಚನೆ ಮಾಡ್ತಿದ್ರೆ ಮಧ್ಯಾಹ್ನ ಆ್ಯಕ್ಚುಲಿ ಏನೂ ಇರಲಿಲ್ಲ ಬಿಕಾಸ್ ಅಪ್ಪನೂ ಊಟಕ್ಕೆ ಬಂದಿರಲಿಲ್ಲ. ನಾವು ಬೆಳಿಗ್ಗೆ ಮಾಡಿದ್ದೆ ಇತ್ತು ಅಂತ ಅದನ್ನೇ ಊಟ ಮಾಡಿ ಮುಗಿಸ್ಕೊಂಡ್ವಿ. ಅದಾದಮೇಲೆ ಸಂಜೆ 4 5 ಹಂಗೆ ರೆಡಿ ಆದೆ ನಾನು. ಅಮ್ಮ ಸೀರೆ ಎಲ್ಲ ಉಡಿಸಿ, ಸೊ ಹಬ್ಬ ಅಲ್ವಾ, ಹೆಣ್ಮಕ್ಳು ರೆಡಿ ಆಗಲೇಬೇಕು ಆ್ಯಂಡ್ ಅದೊಂಥರ ಖುಷಿ ಅಂತಲೂ ಹೇಳ್ಬೋದು. ಸೊ ಸಂಜೆ ರೆಡಿಯಾಗಿ ಅದಾದಮೇಲೆ ದೇವರಿಗೆ 6 ಗಂಟೆಗೆ ದೀಪ ಹಚ್ಚಿ ಮತ್ತು ಗಣೇಶನಿಗೆ ಕಡ್ಡಿ ಕರ್ಪೂರ ಹಚ್ಚಿ ಪೂಜೆ ಮಾಡಿದೆ. ಸಂಜೆ ಬೆಳಗ್ಗೆ ಎಲ್ಲ ಅಪ್ಪ ಮಾಡಿದರು ಅಲ್ವಾ, ಸೊ ಸಂಜೆ ಯೂಶ್ವಲಿ ಅಪ್ಪ ಮಾಡಲ್ಲ, ಸಂಜೆ ನಾವು ಹೆಣ್ಮಕ್ಳೇ ಮಾಡೋದು. ಅದಕ್ಕೆ ಬೆಳಗ್ಗೆ ಅಪ್ಪನ ಕೈಯಲ್ಲಿ ಪೂಜೆ ಮಾಡಿಸೋದು. ಸೊ ಸಂಜೆ ನಾನು ಅಮ್ಮ ಯಾರಾದರೂ ಒಬ್ಬರು ಪೂಜೆ ಮಾಡೇ ಮಾಡ್ತೀವಿ. ಸೊ ಇದೇ ಥರ ನಮ್ಮ ಗಣೇಶನಿಗೆ ಪೂಜೆ ಮಾಡಿದ್ವಿ. ಏನೇನು ವರ ಎಷ್ಟು ದೇವರಿಗೆ ಬೇಡ್ಕೋತೀವೋ ಗೊತ್ತಿಲ್ಲ, ದೇವರು ಯಾರಿಗಂತ ಎಷ್ಟಂತ ಕೊಡ್ತಾನೆ ಗೊತ್ತಿಲ್ಲ. ಯಾಕಂದರೆ ನೋಡಿ, ಯೋಚನೆ ಮಾಡಿದ್ರೆ ಎಷ್ಟು ಜನ ಭಕ್ತಾದಿಗಳು, ಎಷ್ಟು ಜನ ಏನೇನು ಬೇಡ್ಕೋತಾರೆ, ಎಲ್ಲರಿಗೂ ದೇವರು ಎಲ್ಲ ವರವನ್ನು ಕೊಡಬೇಕು. ಆದರೆ ದಯವಿಟ್ಟು ಒಳ್ಳೆ ಮನಸ್ಸಿಂದ ಎಲ್ಲರಿಗೂ ಒಳ್ಳೇದು ಬಯಸಿ. ಅದಾದಮೇಲೆ ದೇವರಿಗೆ ನಾವು ಕೊನೆಯ ದೃಷ್ಟಿ ಆರತಿ, ಕುಂಕುಮದ ಆರತಿ ಅಂತ ಏನು ಹೇಳ್ತಾರೆ, ಸೊ ಅದನ್ನು ದೀಪ ಹಚ್ಚಿ ದೇವರಿಗೆ ಕೊನೆಯ ಆರತಿ ಬೆಳಗಿದ್ವಿ. ಅಂದರೆ ದೇವ್ರನ್ನ ಬಿಡೋಕ್ಕೂ ಮುಂಚೆ, ಅಂದರೆ ವಿಸರ್ಜನೆಗೂ ಮುಂಚೆ ಈ ಆರತಿ ಮಾಡಿ ಕುಂಕುಮದ ನೀರನ್ನ ಆಚೆ ಚೆಲ್ತೀವಿ. ಸೊ ಇದನ್ನು ಮುಗಿಸಿ ಇದ್ರ ಜೊತೆ ನಾವು ಹಾಡು ಕೂಡ ಆಡ್ತಿದ್ವಿ. ನಾವೇನು ಅಷ್ಟು ದೊಡ್ಡ ಸಿಂಗರ್ಸ್ ಅಲ್ಲ, ಸೊ ನಿಮಗೆ ಕೇಳಿಸ್ಕೊಳಕ್ಕಾಗುತ್ತೋ ಇಲ್ವೋ ಅಂತ ನಾನು ಅದನ್ನು ಮ್ಯೂಟ್ ಮಾಡಿದೆ. ಅದಾದಮೇಲೆ ದೇವರಿಗೆ ಆರತಿ ಮುಗಿಸಿ ಸಾಂಗ್ಸ್ ಎಲ್ಲ ಆಡಿ ಗಣೇಶನಿಗೆ ಯೂಶ್ವಲಿ ಎಲ್ಲ ಹಬ್ಬಕ್ಕೂ ಹಾಡೇ ಆಡ್ತೀವಿ. ಅದಾದಮೇಲೆ ಏನಾಯಿತು, ಬೆಳಗ್ಗೆಯಿಂದ ಎಲ್ಲ ಮುಗೀತು. ಇವಾಗ ಆರತಿ ಕೂಡ ಮಾಡಿದ್ರು. ನಾವು ಹೇಗೆ ರೆಡಿಯಾಗಿದ್ವಿ ಅಂತ ನೀವು ನೋಡಿದ್ರಿ. ಸೊ ಇಲ್ಲಿಗೆ ಹಬ್ಬ ಮುಗಿಸ್ತಾ ಇದ್ದೀವಿ. ಬೆಳಗ್ಗೆಯಿಂದ ಹೇಗಾಯಿತು ಏನೆಲ್ಲ ಆಯಿತು ಅಂತ ನೀವು ನೋಡ್ಬೋದು. ಸೊ ಇವಾಗ ದೇವ್ರನ್ನ ನೀರಿಗೆ ಬಿಡೋದು. ನಾವು ನಮ್ಮ ಮನೆಯಲ್ಲೇ ಕೆಳಗಡೆ ಬಕೆಟ್ಗೆ ಗಣೇಶನ ಬಿಡ್ತೀವಿ. ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿಗೆ ಗಣೇಶ ಹಬ್ಬ ಮುಗೀತು. ಸೊ ಬನ್ನಿ ಇವಾಗ ತಡ ಮಾಡಿದೆ, ದೇವ್ರನ್ನ ಕೆಳಗಡೆ ಎತ್ಕೊಂಡು ಹೋಗೋಣ. ನಮ್ಮ ಅಪ್ಪ ಬರಬೇಕು. ಹೇಳಿ ಬರ್ತಾಯಿದ್ದಾ? ಇವಾಗ ಬಿಟ್ಬಿಟ್ಟು ಬರ್ತೀರಾ? ನೀನಾಗ ಕಾಣಿಸ್ತೀಯ. ನಾವು ಬಿಟ್ಬಿಟ್ಟು ಬರೋದಾ? ನಾನು ಅದು ಬಿಸಿ ಅವು ನಾನು ಬಿಡ್ಬೇಕಲ್ಲ, ಎಲ್ಲ ತೆಗೆದ್ಬಿಟ್ಟು ಡ್ಯಾಡಿ ಬರಲಿ. ಎಲ್ಲ ಗಣೇಶ ಚತುರ್ಥಿ ಮುಗ್ದಿದೆ. ಎಲ್ಲರಿಗೂ ಕೊನೆಯ ಬಾರಿ ವಿಶ್ ಮಾಡ್ಬಿಡು. ಗಣೇಶ ಚತುರ್ಥಿ ಹೇಳ್ಬಿಡಮ್ಮ ನೀನು. ಹಬ್ಬದ ಶುಭ ಗಣೇಶ ಹಬ್ಬದ ಶುಭಾಶಯಗಳು. ಹಬ್ಬ ಎಲ್ಲ ಚೆನ್ನಾಗಾಯಿತು. ದೇವರು ಮುಂದಿನ ವರ್ಷಕ್ಕೆ ಇನ್ನೂ ಚೆನ್ನಾಗಿ ಮಾಡೋಂಗಾಗಲಿ. ಎಲ್ಲರಿಗೂ ವಿದ್ಯಾಬುದ್ಧಿ ಕೊಟ್ಟು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ. ಸೊ ನನ್ನ ಕಡೆಯಿಂದನೂ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗಲಿ. ಯಾರ್ಯಾರು ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಬನ್ನಿ. ನಮ್ಮಪ್ಪ ಬಂದರು. ಬಾಪ ಹೇಳ್ಪ ಎಲ್ಲರಿಗೂ ಹೇಳಪ್ಪ. ಅಪ್ಪ ಹೇಳ್ತಾರೆ, ಹೇಳ್ಪ. ಗೌರಿ ಗಣೇಶ ಹಬ್ಬದ ಶುಭಾಶಯ. ಮತ್ತೆ ಅದಾದ್ಮೇಲೆ ನಮ್ಮ ಮನೆಯಲ್ಲಿ ನಮ್ಮ ಹೆಂಡತಿ ಮಕ್ಕಳಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಪ್ಪ. ಪಾಪ ಎಲ್ಲರಿಗೂ ಅಷ್ಟೇ, ಎಲ್ಲರಿಗೂ ಒಳ್ಳೇದಾಗಲಿ. ಒಳ್ಳೇದು ಮಾಡೋರಿಗೆಲ್ಲ ಒಳ್ಳೇದಾಗಲಿ. ನಮ್ಮ ರಾಷ್ಟ್ರಕ್ಕೆ ಒಳ್ಳೇದಾಗಲಿ. ನಮ್ಮಪ್ಪ ಮಾತಾಡ್ಬಿಟ್ರು ಕೊನೆಗೂ. ಸೊ ಹೀಗೆ ಎಲ್ಲರಿಗೂ ಒಳ್ಳೇದಾಗ್ತಾ ಇರಲಿ. ಆದಷ್ಟು ನಿಮ್ಮ ಕೈಲಾದಷ್ಟು ಎಲ್ಲರಿಗೂ ಒಳ್ಳೇದು ಮಾಡಿ. ಆ್ಯಂಡ್ ಬನ್ನಿ, ತಡ ಮಾಡಿದೆ ಇವಾಗ ದೇವ್ರನ್ನ. ಜೈ ಗಣೇಶ. ಗಣಪತಿ ಬಪ್ಪ ಮೂರು ಸತಿ ಕದಲ್ಸು. ಗೌರಿ ಮಾತೆಗೆ ಜೈ. ಗಣೇಶ ಗಣೇಶ ಬಪ್ಪ ಮೋರ್ಯ ಮಂಗಳಮೂರ್ತಿ ಮೋರ್ಯ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನಮ್ ಗಣೇಶ ಸೂಪರ್ ಸ್ಟಾರ್. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನಮ್ ಗಣೇಶ ಸೂಪರ್ ಸ್ಟಾರ್. ಮೂರು ಸತಿ ಆಯ್ತು. ದೇವರಿಗೆ ವಿಸರ್ಜನೆ ಕಾರ್ಯಕ್ರಮ ನಡೀತಾ ಇದೆ ಇವಾಗ. ಸೊ ಎಲ್ಲ ಇದು ನಮ್ಮ ಪರ್ಮನೆಂಟ್ ಗಣೇಶ, ಗುಂಡು ಗಣೇಶ, ಮುದ್ದು ಗಣೇಶ. ಈ ಸತಿನೂ ಇದು ಚಬ್ಬಿ ಚಬ್ಬಿ. ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅನ್ಕೋತೀವಿ ಈ ಗಣೇಶ. ಮುದ್ದು ಗಣಪ ಗಣೇಶ ನೋಡ್ರಿ ಎಷ್ಟು ಮುದ್ದಾಗಿದ್ದಾರೆ. ನಾನೇ ಎತ್ಕೋಬೇಕಾ?
ಜೈ ಗಣೇಶಕ್ಕೆ ಏಯ್ ಇನ್ನೇನು ಹೇಳೋದ ನನ್ನ ನಿಧಾನ. ಅಪ್ಪ ಏ ದೀಪು ನಿನ್ನ ಈ ಕಡೆ ಇಕ್ಕೋ ಅದು ಎತ್ಕೊಂಡವ ಆಗುತ್ತಾ ಪಂಚ ತೆಗಿಬಾರ್ದ ಇಲ್ಲ ತಗೋಣ ಹಂಗೆ ಮನೆ ನಂಗೆ ತೆರಳು ಕೈ ಹಾಕಮಲ್ಲ ಹುಷಾರು ವರ್ಷ ಮಗ ಕಳಿಸ್ತೀನಿ ಪ್ರತಿ ವರ್ಷ ನಾನೇ ಆಫ್ ಮಾಡಮ್ಮ ಸಾಕು ಕೆಳಗಡೆ ಹೋಗಿ ಮಾಡಿದ್ರೆ ಆಯಿತು ಏನು ಸರ್ ಬರೋದು ಮಾಡ್ಕೊಂಡು ಮುಳುಗುತ್ತಪ್ಪ ಅಗಳಾಗೈತೆ ಬಕೆಟ್ ಬೇಡ ಕೊನೆಯ ಬಾರಿ ನಮ್ಮ ಗಣೇಶನಿಗೆ ಬಾಯ್ ಬಾಯ್ ಮುಂದಿನ ವರ್ಷ ಮತ್ತೆ ಹೋಗಿ ಮುಂದಿನ ವರ್ಷ ಮತ್ತೆ ಬಾ ಬಾಯ್ ಬಾಯ್ ಮುಂದಿನ ವರ್ಷ ತುಂಬ ಚೆನ್ನಾಗಿ ಟೈಮ್ ಬಾ ಇಲ್ಲಿ ಬಾ ಡಿಶ್ ತೆಗಿತೀನಿ ನನಗೆ ಹೋಗ್ಬಿಟ್ಟು ಅದೇ ತಾಯಿ ತಾನೇ ದೊಡ್ಡದು ಬಾಳೆ ಹಾಕೋದು ಯಾವತ್ತು ತಾಯಿ ಬೆಳೆಯದಂತೆ ಮಕ್ಕಳು ಬೆಳೆಸ್ಬಿಡ್ತಾರೆ ಮಗನ ದೊಡ್ಡದಾಗಿ ಇಲ್ಲಿ ಆಡ್ಬಿಟ್ಟು ಅದಾಗಿತ್ತೋ ಇಲ್ಲ ಸಾಕು ಆಫ್ ಮಾಡ್ದಾ ಪಾಸ್ ಮಾಡ್ಬೋದು ಪಾಸ್ ಮಾಡ್ಬೋದು ತಪಾಸು ಹೋಗುತ್ತೆ ಗಣೇಶ ಅಮ್ಮ ಯಾಕೆ ಹೂವು ಬೀಳಿಸ್ತಮ್ಮ ಅಮ್ಮ ಸ್ಟ್ರೇಟ್ ಆಗಿರ್ಕೊಂಡು ಅಮ್ಮ ಯಾಕೆ ಹೂವು ಬೀಳಿಸ್ತಮ್ಮ ಇವಾಗ ಡ್ಯಾಡಿ ಬರ್ತೀಚೆ ಹೋಗು ನೀರೆಲ್ಲ ಹೋಗ್ತಿದ್ದಾರೆ ತಂಪಾಗು ವೆಂಕಟೇಶ್ ಏನಿಲ್ಲ ತಂಪಾಗಿ ಅಮ್ಮ ಯಾಕೆ ಬಿಡ್ತಮ್ಮ ಹೂವು ಆ ಕಡೆ ಬಿತ್ತು ಯಾವುದೋ ಒಂದು ವರ ಅನ್ಕೋಬೇಕಷ್ಟೆ ಎಡಗೈ ಯಾವುದು ಬೆಳಗ್ಗೆ ಹೇಳಿಲ್ಲ ಇನ್ನು ಎಡಗಡೆ ಯಾವುದು ಇನ್ನು ಬಲಗಡೆ ಯಾವುದು ಏನು ಏಕೋ ಸೈಡಿಗೆ ಬಾ ಅಪ್ಪ ಗೌರಿಗೆ ತೆಗಿಲ್ಲ ಬೆಳಿಗ್ಗೆ ಎತ್ಕೊಳ್ಳೋಣ ಹಂಗೆ ಬಿಡು ಅಪ್ಪ ಗೌರಿಗೆ ತೆಗಿಲ್ಲ ಹಂಗೆ ಬಿಡೋದು ಇಲ್ಲ ತೆಗಿಲ್ಲ ಬಿಡು ಹಾಕೊಂಡು ಗಣೇಶ ಬಕೆಟ್ ಹಿಡಿಸ್ತೈತಾ ಹಿಡಿತದ ನಿಧಾನ ನಿಧಾನ ಮೂರು ಸತಿ ಹೆಂಗಂದ್ರೆ ಇತ್ತು ಬಿಡು ಸದ್ಯ ನಮ್ಮನೆ ಬಿಡು ಫೋನ್ ಬರ್ತಾ ಇತ್ತು ಗಣೇಶ ಬಿಡು, ಬಪ್ಪ ಮೋರಿಯ ಬಿಡು ಹೇಳ್ರಮ್ಮ ಗಣೇಶ ಬಪ್ಪ ಗಣೇಶ ಬಪ್ಪ ಮೌರ್ಯ ಮಂಗಳ ಮೂರ್ತಿ ಮೌರ್ಯ ಗಣೇಶ ಬಪ್ಪ ಮೌರ್ಯ ಮಂಗಳ ಮೂರ್ತಿ ಮೌರ್ಯ ಬಿಡು ಬಿಡು ಇರಲಿ ಬಿಡು ಬಿಡು ಗೊತ್ತಿಲ್ಲ ಮುಂದೆ ಬಿಡ್ಬೇಕು ತಾನೆ ಗೌರಿನ ಬಿಡು ಪರವಾಗಿಲ್ಲ ಬಿಡು ಮುಂದೆನೆ ಬಿಡು 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 ಮುಗಿಸ್ತಾ ಬಿಡು ಫುಲ್ ಅದು ಫುಲ್ ಫುಲ್ ಮುಖ ಬಿಡು ಫುಲ್ ಇವಾಗ ಲಾಸ್ಟ್ ಬಿಟ್ಬಿಡ್ಬೇಕು ಬಿಟ್ಬಿಡು ಬಿಟ್ಬಿಡು ನಮಸ್ಕಾರ ಅಕ್ಕ ಹೋಗಿ ನಮಸ್ಕಾರ ಹಾಕು ಇದನ್ನ ನನ್ನ ತಲೆಗೆ ಸದ್ಯಕ್ಕೆ ಸೆಂಡ್ ಆಫ್ ಬಾಯ್ ಬಾಯ್ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮ್ಮ ಮನೇಲಿ ಗಣೇಶ ಹಬ್ಬ ಹೀಗಾಯಿತು ನಿಮ್ಮೆಲ್ಲರ ಮನೇಲಿ ಹೇಗೆಲ್ಲ ಹಬ್ಬ ಆಯಿತು ಅಂತ ದಯವಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳ್ಕೊಡಿ ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಸೊ ಇದೇ ಥರ ನಮ್ಮ ಮನೇಲಿ ಪುಟ್ಟ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು ಆ್ಯಂಡ್ ನನಗೆ ಗಣೇಶ ಫೇವ್ರೆಟ್ ಗಾಡ್ ಇಸ್ ಲೈಕ್ ಓಪ್ ಅಂತಲೇ ಹೇಳ್ಬೋದು ಶಿವ ಗಣೇಶ ಫ್ಯಾಮಿಲಿ ಎಲ್ಲ ದೇವರು ಒಂದೇ ಅವ್ರವ್ರ ಭಕ್ತಿ ಅವ್ರವ್ರಿಗೆ ಆ್ಯಂಡ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ನೀವು ಅಷ್ಟೇ ಎಲ್ಲ ಹಬ್ಬನೂ ಮಾಡಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಬಿಕಾಸ್ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಹಬ್ಬ ಅಂತ ಯಾವ ದೇವರು ಹೇಳಲ್ಲ ಮನಸ್ಸಿಟ್ಟು ಚಿಕ್ಕದಾಗೋ ದೊಡ್ಡದಾಗೋ ಹಬ್ಬ ಮಾಡಿ ಆ್ಯಂಡ್ ಎಲ್ಲರಿಗೂ ದೇವರು ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಮೇಯ್ನ್ ಜೀವನದಲ್ಲಿ ನೆಮ್ಮದಿ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗಲಿ ಏನೇನು ಅಂದ್ಕೊಂಡಿದ್ದೀರಾ ಈ ವರ್ಷ ಅದೆಲ್ಲ ನೆರವೇರಲಿ ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಆದಷ್ಟು ಬೇಗ ಮತ್ತೊಂದು ವೀಡಿಯೋಲಿ ಸಿಗ್ತೀನಿ ಆ್ಯಂಡ್ ಯಾರೆಲ್ಲ ಇನ್ನೊಂದು ಓಲ್ಡ್ ವೀಡಿಯೋಸ್ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು ನನ್ನ ಮಗನ ನಾಮಕರಣ ಆ ವಿಡಿಯೋ ಅಂತೂ ತುಂಬಾ ಸ್ಪೆಷಲ್ ಬಟ್ ತುಂಬ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಆ ವಿಡಿಯೋನೂ ಅಷ್ಟೇ ತಪ್ಪದೆ ಕೊನೆ ತನಕ ನೋಡಿ ನಿಮ್ಗೆಲ್ರಿಗೂ ಇಷ್ಟ ಆಗೇ ಆಗುತ್ತೆ ಸೊ ಆ ವಿಡಿಯೋಸ್ ಎಲ್ಲ ಮಿಸ್ ಮಾಡ್ಕೊಂಡಿರೋರು ಹೋಗಿ ಆ ವಿಡಿಯೋಸ್ ಕೂಡ ನೋಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ
ಆ್ಯಂಡ್ ನನ್ನ ಔಟ್ಫಿಟ್ ಹೀಗಿದೆ. ಆ್ಯಂಡ್ ಪ್ರತಿ ಹಬ್ಬಕ್ಕೂ ಸ್ಯಾರಿ ಉಟ್ಕೊಳ್ಳೋದು ಇವಾಗಂತೂ ಅಭ್ಯಾಸ ಆಗೋಗಿದೆ, ರೂಢಿ ಆಗೋಗಿದೆ. ಅಮ್ಮ ಪ್ರತಿ ವರ್ಷವೂ ಪ್ರತಿ ಹಬ್ಬಕ್ಕೂ ಸ್ಯಾರಿ ಕೊಡಿಸ್ತಾ ಇದ್ದಾರೆ ಇವಾಗ. ಸೊ ಸ್ಯಾರಿ ಉಟ್ಕೊಂಡ್ಮೇಲೆ ಅದೊಂದು ಹಬ್ಬ ಕಂಪ್ಲೀಷನ್ ಅಂತಲೇ ಹೇಳ್ಬೋದು. ಸೊ ನನಗಂತೂ ನನ್ನ ಲುಕ್ ತುಂಬಾ ಇಷ್ಟ ಆಯಿತು. ಐ ಹೋಪ್ ನಿಮಗೂ ಇಷ್ಟ ಆಗಿದೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಇದೇ ಥರ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಿದ್ದಾರೆ, ತುಂಬಾ ಖುಷಿ ಇದೆ ನನಗೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮನ್ನ ಆದಷ್ಟು ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಲಾಟ್ಸ್ ಆಫ್ ಲವ್. ಎಲ್ಲರಿಗೂ ಒಳ್ಳೆಯದಾಗಲಿ. ಟಾಟಾ, ಬಾಯ್ ಬಾಯ್.